ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ. ಎಂದಿನಂತೆ ಈ ವಾರ ನಮ್ಮ ಮಾರ್ಕೆಟು ಮುಂದೆ ಹೋಗುತ್ತಾ, ಅಪ್ ಮೂವ್ ಆಗುತ್ತಾ, ಡೌನ್ ಮೂವ್ ಬರುತ್ತಾ, ಯಾವ ರೀತಿ ನಮ್ಮ ಮಾರ್ಕೆಟು ಹೋಗುತ್ತೆ, ಯಾವ ರೀತಿ ನಮ್ಮ ಮಾರ್ಕೆಟು ಈ ವೀಕಲ್ಲಿ ರೆಸ್ಪಾಂಡ್ ಮಾಡುತ್ತೆ, ಅದರೆಲ್ಲ ಬಗ್ಗೆ ತಿಳ್ಕೊಳ್ಳೋಣ. ಕೀ ಮೇಜರ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿಮಗೆ ಡಿಸ್ಕ್ಲೈಮರ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ಈ ಇನ್ಫಾರ್ಮೇಷನ್ ಓನ್ಲಿ ಫಾರ್ ಎಜುಕೇಷನ್, ಟೀಚಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಪರ್ಪಸ್ ಓನ್ಲಿ. ನಿಮಗೆ ಇನ್ನೂ ಮಾಹಿತಿ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ನಿಮಗೆ ಯಾವುದೇ ಥರ ನಾನು ನಿಮಗೆ ವಿಡಿಯೋ ಮಾಡಿಕೊಡ್ತೀನಿ. ಓಕೆನಾ? ಬನ್ನಿ, ನಾಳೆ ಏನಾಗುತ್ತೆ. ಹಾಯ್, ಎಂದಿನಂತೆ ನಾಳೆನೂ ಸುಧಾ ಮಾರ್ಕೆಟ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಈ ವೀಕು ತುಂಬ ಮಾರ್ಕೆಟು ಒಂದು ದಿನ ರಜೆ ಇರೋದ್ರಿಂದ ಪಾಸಿಟಿವ್ ಮೂಡ್ಸ್ ಇದೆ. ಮಾರ್ಕೆಟು ಇವತ್ತು ಈ ವೀಕು ಅಪ್ ಮೂವ್ ಹೋಗ್ಬೋದು. ಎಲ್ಲ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಪ್ರಕಾರ ಮತ್ತು US ಇಂಡಿಯಾ ಟ್ರೇಡಿಂಗ್ ಮತ್ತು US ಚೈನಾ ಟ್ರೇಡಿಂಗ್ ಎಲ್ಲ ಈ ವೀಕಲ್ಲಿ ಫೈನಲೈಸ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಮಾರ್ಕೆಟು ಈ ವೀಕು ತುಂಬ ಪಾಸಿಟಿವಿಟಿಯಾಗಿ ರಿಯಾಕ್ಟ್ ಮಾಡ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ. ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ ಈ ವೀಕ್ ಅಂದರೆ ಈ ನವೆಂಬರ್ ಫಸ್ಟ್ ವೀಕ್ ಇದರಲ್ಲಿ ತುಂಬ ಕಂಪ್ನಿಗಳ Q2 ರಿಸಲ್ಟ್ ಬರೋ ಸಾಧ್ಯತೆ ಇದೆ. ಆ Q2 ರಿಸಲ್ಟ್ ಡಿಪೆಂಡ್ಸ್ ಆನ್ ನಮ್ಮ ಮಾರ್ಕೆಟ್ ಸುಧಾ ಬಿಹೇವ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಸಾರಿ ಎಲ್ಲ ಫ್ರೆಂಡ್ಸ್ಗೂ. ಏನಕ್ಕೆ ಅಂದರೆ ಇವತ್ತು ನನ್ನ ಪರ್ಸ್ನಲ್ ಕಾರಣಗಳಿಂದ ವಿಡಿಯೋ ಮಾಡೋದು ತುಂಬ ಲೇಟ್ ಆಯಿತು. ಸೊ ಅದಕ್ಕೋಸ್ಕರ ಇವತ್ತೊಂದು ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟು ನಾಳೆ ತುಂಬ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಅಂತ ಹೇಳೋಣ ಅಂತ ಬಂದಿದ್ದೀನಿ. ಸೊ ನಾಳೆ ನಾವೇನು ಮಾಡಬೇಕು ಮಾರ್ಕೆಟು ಅಂದರೆ, ಸೊ ಇಲ್ಲೈತೆ ನೋಡಿ, ಈ ನನ್ನ ಜೋನು ಇಲ್ಲಿ ಹಾಕೋದ್ಮೇಲೆ 25,735 ಇದು ನಮ್ಮ ನಿಫ್ಟಿ ಜೋನು. ಈ ನಿಫ್ಟಿ ಜೋನ್ ಆಗಿರೋದ್ರಿಂದ ಸೊ ನಾಳೆ ನಾವೇನು ಮಾಡಬೇಕು ಅಂದರೆ, ಈ ಜೋನ್ ಮಾರ್ಕೆಟ್ ಏನಾದ್ರು ನಾಳೆ ಫ್ಲ್ಯಾಟಿಶ್ ಓಪನ್ ಆಗಿ ಈ ಜೋನ್ ಹೋಗಿ ಫಸ್ಟ್ ಕ್ಯಾಂಡಲ್ಲು ಮತ್ತು ರೀಟ್ರೇಸ್ಮೆಂಟ್ ಬಂದು, ಈ ರೀಟ್ರೇಸ್ಮೆಂಟ್ ಇದರಲ್ಲಿ ಇಲ್ಲಿ ನೋಡ್ಕೊಳ್ಳಿ, ನಾನು ಇವತ್ತು ಗೆರೆ ಹಾಕ್ತಾಯಿದ್ದೀನಿ. ಈ ಗೆರೆ ಅಂದರೆ ಈ ರೀಟ್ರೇಸ್ಮೆಂಟ್ ಇದು ಅಂದರೆ ಈ ಜೋನಲ್ಲಿ ರೀಟ್ರೇಸ್ಮೆಂಟ್ ಬಂದು ಈ ಕ್ಯಾಂಡ್ಲು ಬ್ರೇಕ್ಔಟ್ ಮಾಡಿದ್ರೆ ನೀವು ಇಲ್ಲಿಂದ ಈಸಿಯಾಗಿ ನಿಮ್ಮ ಟಾರ್ಗೆಟ್ನ ಪ್ಲ್ಯಾನ್ ಮಾಡ್ಕೋಬೋದು. ನೀವು ಟಾರ್ಗೆಟ್ನ ಪ್ಲ್ಯಾನ್ ಮಾಡ್ಕೋಬೋದು ಅಂದರೆ ಹೆಂಗೆ ಅಂದರೆ, ನೀವು ಈಸಿಯಾಗಿ ನೋಡಿ 25,735, 25,788. ಸೊ ಇದು ನಾನು ಮಾಡ್ತಿರೋ ವಿಡಿಯೋ ಏನಕ್ಕಂಬ ಅಂದರೆ, ಈಗ 5ರಿಂದ 10 ಪಾಯಿಂಟು 15 ಪಾಯಿಂಟು ಸ್ಕ್ಯಾಲ್ಪ್ ಮಾಡೋರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಸ್ಕ್ಯಾಲ್ಪ್ ಮಾಡಲ್ಲ, ನಾನು ಪರ್ಫೆಕ್ಟಾಗಿ ನಾನು ಟ್ರೇಡ್ ಮಾಡ್ತೀನಿ. ಅಂದರೆ 20ರಿಂದ 30 ಪಾಯಿಂಟು ನಾನು ತೊಗೋಬೇಕು ಪ್ರತಿದಿನ ಅನ್ನೋದಾದರೆ, ಸೊ ಥಿಂಕ್ ಮಾಡಿ, ಯೋಚನೆ ಮಾಡಿ ನಾನು ಏನು ಕೊಡ್ತೀನಿ ಆ ಇನ್ಫಾರ್ಮೇಷನ್ ತೊಗೊಳ್ಳಿ. ಸೊ ಆಮೇಲೆ ಮೂವ್ ಆನ್ ಆಗಿ. ಸೊ ಅದೇ ಥರ ಈಗ ನಮ್ಮ ಮಾರ್ಕೆಟ್ ಏನಾದರೂ ಫ್ಲ್ಯಾಟಿಶ್ ಓಪನ್ ಆದಾಗ ಅಪ್ ಸೈಡ್ ಹೋದಾಗ ಹೆಂಗೆ ಮಾಡಬೇಕು, ಡೌನ್ ಸೈಡ್ ಬಂದರೆ ವೆಯ್ಟ್ ಮಾಡಿ ಅಪ್ ಟು ಈ ಝೋನಿಗೆ ಬರೋಗಂಟು. ಈ ಝೋನಿಗೆ ಬಂದು ಈ ಝೋನಿಂದ ಫಸ್ಟ್ ಕ್ಯಾಂಡಲ್ಲು ಸ್ಟೇಬಲ್ ಆಗೋವರೆಗೂ ಕಾಯಿರಿ. ಸ್ಟೇಬಲ್ ಆಗೋವರೆಗೂ ಕಾಯ್ದು ಮತ್ತು ಈ ಝೋನು ಇಲ್ಲಿಂದ ರೀಟ್ರೇಸ್ಮೆಂಟ್ ಮತ್ತು ವಾಪಸ್ ಹೋಗಿ ಈ ವಾಪಸ್ಸಿಂದ ಮತ್ತೆ ಈ ಝೋನ್, ಈ ಫಸ್ಟ್ ಕ್ಯಾಂಡಲ್ ಝೋನ್ನ ಬ್ರೇಕ್ ಮಾಡೋವರೆಗೂ ಕಾಯ್ದು ಇಲ್ಲಿಂದ ಇಲ್ಲಿವರೆಗೆ ಒಂದು ಪುಟ್ಟು ಟ್ರೇಡ್ ಏನಾದ್ರು ಸಿಕ್ಕಿದ್ರೆ ನಾಳೆ ಈಸಿಯಾಗಿ ಒಂದು ಪುಟ್ ಟ್ರೇಡ್ ಸಿಗುತ್ತೆ. ಸೊ ಪುಟ್ಟು ಟ್ರೇಡ್ ನೋಡೋಕ್ಕಿಂತ ಮುಂಚೆ ಮಾರ್ಕೆಟ್ ಸೆನ್ಸಿಟಿವಿಟಿನ, ಈಗ ಪಾಸಿಟಿವ್ ಆಯಿತಾ ಮಾರ್ಕೆಟು, ನೆಗೆಟಿವ್ ಆಯಿತಾ, ಪಾಸಿಟಿವ್ ಮೋಡಲ್ ಆಯಿತಾ, ನೆಗೆಟಿವ್ ಮೋಡಲ್ ಆಯಿತಾ ಅಂತ ಮಾರ್ಕೆಟ್ನ ನಾವು ಫಸ್ಟು ನೋಡಬೇಕು. ಆಮೇಲೆ ಕ್ಯಾಂಡಲ್ಸ್ನ ನೋಡಬೇಕು, ಸಪೋರ್ಟು ರೆಸಿಸ್ಟೆನ್ಸ್ನ ನೋಡಬೇಕು. ವಿತೌಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಮತ್ತು ವಿತೌಟ್ ಪ್ರೈಸ್ ಆ್ಯಕ್ಷನ್, ವಿತೌಟ್ ಲಿಕ್ವಿಡಿಟಿ ನೀವು ಟ್ರೇಡ್ ಮಾಡಬಾರ್ದು. ನಾನು ಹೇಳೋದು ನಿಮಗೊಂದು ಇನ್ಫಾರ್ಮೇಷನ್ ಆದರೆ ನೀವು ಕೂಡ ಏನಕ್ಕೆ ಇದೇ ಪಾಯಿಂಟ್ ಹೇಳ್ತಿದ್ದಾರೆ ಅಂತ ಥಿಂಕ್ ಮಾಡಿ ನೀವು ಮೂವ್ ಆಗಿ. ಸೊ ಇದು ಫ್ಲ್ಯಾಟಿಶ್ ಓಪನ್ ಆದಾಗ. ಸೊ ಮಾರ್ಕೆಟ್ ಏನಾದರೂ ನಾಳೆ
ಗ್ಯಾಪ್ ಅಪ್ ಆದರೆ, ಈ ಝೋನಲ್ಲಿ ಏನಾದರೂ ಒಂದು ಗ್ಯಾಪ್ ಅಪ್ ಆದರೆ ವೆಯ್ಟ್ ಮಾಡಿ. ಇಲ್ಲಿಂದ ನಿಮ್ಮ ಫಸ್ಟ್ ಕ್ಯಾಂಡಲ್ ಸೇಮ್ ಏನಕ್ಕೆ ನಾನು ಯಾವಾಗಲೂ ರೀಟ್ರೇಸ್ಮೆಂಟ್ ಝೋನಲ್ಲಿ ಅಂದರೆ ಫಸ್ಟ್ ಕ್ಯಾಂಡ್ಲು ಐ ಝೋನಲ್ಲಿ ರೀಟ್ರೇಸ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬೈ ಮಾಡಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಸೊ ಫೇಕ್ ಬ್ರೇಕೌಟ್ಗಳನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ. ಸೊ ಆ ಫೇಕ್ ಬ್ರೇಕೌಟ್ಗಳನ್ನ ನೀವು ಅವಾಯ್ಡ್ ಮಾಡಿದ್ರೆ ನೀವು ಪ್ರಾಫಿಟಬಲ್ ಆಗಿರ್ತೀರಿ. ಎಲ್ಲ ಟ್ರೇಡರ್ಸು ಯಾರೇ ಏನು ಹೇಳ್ಬೋದು, ಯಾರೂ 100% ಟ್ರೇಡ್ ಮಾಡಿಕೊಂಡು ಹೋಗೋಕ್ಕಾಗಲ್ಲ. ಎಲ್ಲರೂ ಒಂದು ಸೈಡು ಎಡವಲೇಬೇಕಾಗುತ್ತೆ. ಸೊ ಅದಕ್ಕೆ ಈ ನಮ್ಮ ಫೇಕ್ ಬ್ರೇಕೌಟ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ಈ ರೀಟ್ರೇಸ್ಮೆಂಟ್ ಝೋನ್ನ ಬ್ರೇಕ್ ಆದಮೇಲೆ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಈಸಿ ಟ್ರೇಡ್ ಎತ್ಕೋಬೋದು. ಸೊ ಇದು ಯಾವಾಗ ನಮ್ಮ ಮಾರ್ಕೆಟು ಗ್ಯಾಪ್ ಅಪ್ ಆದಾಗ. ಅದೇ ಏನಾದರೂ ಮಾರ್ಕೆಟು ನಮಗೆ ಇಲ್ಲೇನಾದ್ರು ಒಂದು ಗ್ಯಾಪ್ ಡೌನ್ ಆದರೆ ಈ ರೇಂಜಲ್ಲಿ ತುಂಬ ಗ್ಯಾಪ್ ಡೌನ್ ಆದರೆ, ತುಂಬ ಆಗಲ್ಲ ಅಂತ ಅನ್ಕೋತೀನಿ, ಇಫ್ ಇನ್ ಕೇಸ್ ಆದರೆ ವೆಯ್ಟ್ ಮಾಡಿ. ಈ ಝೋನು ಇಲ್ಲಿವರೆಗೆ ಇಲ್ಲಿಂದ ರೀಟ್ರೇಸ್ಮೆಂಟ್ ಬಂದು ಈ ರೀಟ್ರೇಸ್ಮೆಂಟಿಂದ ಇಲ್ಲಿ ನೋಡಿ ಈ ಝೋನ್ ಐತಲ್ಲ, ಇದನ್ನು ಬ್ರೇಕೌಟ್ ಮಾಡೋ ಗಂಟ ಕಾದು ಇಲ್ಲಿಂದಲ್ಲಿಗೆ ಒಂದು ಪುಟ್ಟು ಟ್ರೇಡ್ನ ತೊಗೊಳ್ಳಿ. ಓಕೆನಾ? ಇದು ಗ್ಯಾಪ್ ಅಪ್ ಆದಾಗ ಮತ್ತು ಫ್ಲ್ಯಾಟಿಶ್ ಓಪನ್ ಆದಾಗ. ಸೊ ಇದನ್ನು ನಾನು ಶಾರ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂದರೆ, ಸೊ ಆಲ್ಮೋಸ್ಟ್ ನಾನು ಮ್ಯಾಕ್ಸಿಮಮ್ ಇಲ್ಲಿಂದ ಈ ರೀಟ್ರೇಸ್ಮೆಂಟಿಂದ ಇಲ್ಲಿವರೆಗೂ ನಾನು ಪ್ಲ್ಯಾನ್ ಮಾಡ್ತೀನಿ. ನಂದು SL ಒಂದು ಎಷ್ಟಿರುತ್ತೆ ಇದು ಅಂದ್ಕೊಳ್ಳಿ. ಇದು ನಾಳೆ ಏನಾದರೂ ಗ್ಯಾಪ್ ಅಪ್ ಆದರೆ ಮತ್ತು ನಾನು ಮಾರ್ಕೆಟ್ ಟ್ರೇಡ್ ಮಾಡ್ತೀನಿ ಅಂದರೆ, ಸ್ಕ್ಯಾಲ್ಪ್ ಮಾಡ್ತೀನಿ ಅಂದರೆ ಈ ನಮ್ಮ ಬ್ಲೂ ಕಲರ್ ಲೈನಲ್ಲಿ ಬ್ರೇಕೌಟ್ ಆದರೆ ಮಾತ್ರ ನಾನು ಒಂದು 10 ಪಾಯಿಂಟು ಸ್ಕ್ಯಾಲ್ಪ್ ಮಾಡ್ಕೋತೀನಿ. ಸೊ ಅದೇ ರೀತಿ ಇಲ್ಲಿ ನಾನು ನಮ್ಮ ಮಾರ್ಕೆಟ್ ಏನಾದರೂ ನಾನು ಪುಟ್ ಕಡೆ ನೋಡ್ತೀನಿ ಅಂದಾಗ, ಸೊ ನಾನು ಇಲ್ಲಿಂದ ಇಲ್ಲಿವರೆಗೂ ಪ್ಲ್ಯಾನ್ ಮಾಡ್ತೀನಿ. ಸೊ ಇದು ನಾನು ಶಾರ್ಟಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಇರೋದು. ಸೊ ಇದನ್ನು ಕೇರ್ಫುಲ್ಲಾಗಿ ಥಿಂಕ್ ಮಾಡಿ ನಾಳೆ ಮಾರ್ಕೆಟ್ಗೆ ಎಂಟ್ರಿ ಆಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ. ಇದು ನಿಫ್ಟಿ ಪ್ರಿಡಿಕ್ಷನ್ ಆಗಿರುತ್ತೆ. ಸೊ ಅದೇ ಥರ ನೀವು ಸೆನ್ಸೆಕ್ಸ್ಗೆ ಹೋದರೆ, ಸೆನ್ಸೆಕ್ಸಲ್ಲಿ ಹೆಂಗೆ ಪ್ಲ್ಯಾನ್ ಮಾಡಬೇಕು ನೀವು, ಸೆನ್ಸೆಕ್ಸಲ್ಲೂ ಸೇಮ್ ಇಲ್ಲ ಹಾಕಿದ್ದೀನಿ ನೋಡಿ ಝೋನ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾಳೆ ಸೆನ್ಸೆಕ್ಸಲ್ಲಿ ನೀವೇನು ಮಾಡಬೇಕು ಅಂದರೆ, ಸೊ ಇಲ್ಲೊಂದು ಆರಿಜೆಂಟಲ್ ರಾಯ್ ಹಾಕ್ತೀನಿ ನೋಡಿ. ಸೊ ಇದೇನಾದರೂ ನಾಳೆ ಫ್ಲ್ಯಾಟಿಶ್ ಓಪನ್ ಆಗಿ ಮಾರ್ಕೆಟು ಇಲ್ಲಿಂದ ಫಸ್ಟ್ ಕ್ಯಾಂಡಲ್ ಬಂದು ಸಸ್ಟೈನ್ ಆಗಿ ಮತ್ತು ಇಲ್ಲಿಂದ ರಿವರ್ಸಲ್ ಬಂದು, ಈ ರಿವರ್ಸಲ್ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಈಸಿ ಟ್ರೇಡ್ ಮಾಡಿ. ಈಸಿ ಟ್ರೇಡ್ ಅಂದರೆ ಒಂದು ಫ್ಲ್ಯಾಟಿಶ್ ಓಪನ್ ಆದಾಗ ಆಮೇಲೆ ಮತ್ತೆ ಈ ಝೋನು ಮಾರ್ಕೆಟು ಬ್ರೇಕ್ ಮಾಡೋ ಲೆವೆಲಲ್ಲಿ ಐತೆ, ಈ ಝೋನನ್ನು ಮಾರ್ಕೆಟು ಬ್ರೇಕ್ ಮಾಡೋ ಲೆವೆಲಲ್ಲಿ ಐತೆ ಅಂದಾಗ ನೀವು ಇಲ್ಲಿಂದ ಇಲ್ಲಿವರೆಗೆ ರೀಟ್ರೇಸ್ಮೆಂಟ್ ಝೋನಲ್ಲಿ ಟ್ರೇಡ್ನ ಎತ್ಕೊಳ್ಳಿ. ಇದು ಫ್ಲ್ಯಾಟಿಶ್ ಸೆನ್ಸೆಕ್ಸಲ್ಲಿ. ಅದೇ ಥರ ಸೆನ್ಸೆಕ್ಸಲ್ಲಿ ನಮಗೆ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ಡೌನ್ ಸೈಡ್ ಪರ್ಫಾರ್ಮೆನ್ಸ್ ಇದ್ದಾಗ ಇಲ್ಲಿಂದ ಇಲ್ಲಿವರೆಗೆ ಒಂದು ಫಸ್ಟು ಕ್ಯಾಂಡಲ್ ಬರುತ್ತೆ. ಆ ಕ್ಯಾಂಡಲ್ ಬ್ರೇಕೌಟ್ ಮಾಡೋವರೆಗೆ ರೀಟ್ರೇಸ್ಮೆಂಟ್ ಝೋನಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಈಸಿ ಟ್ರೇಡ್ನ ಎತ್ಕೋಬೋದು. ಇದು ಫ್ಲ್ಯಾಟಿಶ್ ಓಪನ್ ಆದಾಗ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಆದರೆ, ಮಾರ್ಕೆಟ್ ಏನಾದರೂ ನಾಳೆ ನಿಮಗೆ ಗ್ಯಾಪ್ ಅಪ್ ಆದರೆ, ಇಲ್ಲಿ ಈ ಲೆವೆಲ್ಗೆಲ್ಲೋ ಒಂದು ಗ್ಯಾಪ್ ಅಪ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಗ್ಯಾಪ್ ಅಪ್ ಆದರೆ ಇಲ್ಲಿ ವೆಯ್ಟ್ ಮಾಡಿ, ಇಲ್ಲಿಗೆ ಬಂದ್ರೂ ವೆಯ್ಟ್ ಮಾಡಾದಮೇಲೆ ಈ ಝೋನು 84,201 ಝೋನು ಬ್ರೇಕೌಟ್ ಆಯ್ತದ ಅಂತ ನೋಡಿಬಿಟ್ಟು ಅದೇನಾದ್ರು ಬ್ರೇಕೌಟ್ ಆದರೆ ಈ ರೀಟ್ರೇಸ್ಮೆಂಟ್ ಝೋನಲ್ಲಿ ಈ ಐ ಬ್ರೇಕ್ ಮಾಡಬೇಕಾದ್ರೆ ಮತ್ತೆ ಇಲ್ಲಿವರೆಗೆ ನಿಮ್ದು ಈಸಿಯಾಗಿ ಒಂದು ಟ್ರೇಡ್ನ ಎತ್ಕೊಳ್ಳಿ. ಏಕೆಂದರೆ ಗ್ಯಾಪ್ ಅಪ್ ಆದಾಗ ಆಲ್ಮೋಸ್ಟ್ ಅಲ್ಲೂ ಮಾರ್ಕೆಟು ನಮ್ಮ ಪಾಸಿಟಿವಿಟಿ ಸೆನ್ಸ್ ಇದ್ದಾಗ ಮೇಲೋಗ್ತಾ ಇಲ್ಲಿಂದ ಹಿಂಗೆ ಹೋಗ್ತಾನೆ ಇರುತ್ತೆ. ಸೊ ಮಾರ್ಕೆಟ್ ಯಾವುದು ಪಾಸಿಟಿವಿಟಿ ನ್ಯೂಸ್ ಇಲ್ಲದೆ ಇದ್ದಾಗ ಗ್ಯಾಪ್ ಫಿಲ್ ಮಾಡೋಕ್ಕೆ ಬರುತ್ತೆ, ಅಲ್ಲೇ ಸ್ಟೇಬಲ್ ಆಗೋಕ್ಕೆ ನೋಡುತ್ತೆ. ಅದೇ ಥರ ನಮ್ಮ ಮಾರ್ಕೆಟ್ ಏನಾದರೂ ಇಲ್ಲಿ ಗ್ಯಾಪ್ ಡೌನ್ ಏನಾದರೂ ಈ ಲೆವೆಲಲ್ಲಿ ಆದರೆ ಮಾರ್ಕೆಟ್ ಇಲ್ಲಿಂದ ಹಿಂಗೆ ಬರ್ಬೋದು ಗ್ಯಾಪ್ ಫಿಲ್ ಮಾಡೋಕ್ಕೆ.
ಸೊ ಆ ಟೈಮಲ್ಲಿ ನೋಡ್ಕೊಂಡು ಪ್ಲ್ಯಾನ್ ಮಾಡಿ ಒಂದು ಸ್ಕ್ಯಾಲ್ಪ್ ಮಾಡ್ತೀನಿ ಅಂದರೆ ಮಾಡಿಕೊಡಿ. ಇಲ್ಲ ಇಲ್ಲಿಂದ ಬಂದು ಮತ್ತೆ ಇಲ್ಲಿ ಮಾರ್ಕೆಟ್ ಬೀಳ್ತೈತೆ ಅಂದರೆ ಇಲ್ಲಿ ಬಿದ್ದು ಮತ್ತೆ ಇಲ್ಲಿಗೂ ರೀಟ್ರೇಸ್ಮೆಂಟ್ ಆಗಿ ಈ ಜೋನ್ನ ಏನೋ ಈ ಜೋನ್ನ ಮತ್ತೆ ಬ್ರೇಕ್ಔಟ್ ಮಾಡ್ತೈತೆ ಅಂದರೆ ಇಲ್ಲಿಂದ ಇಲ್ಲಿಗೆ ಈಸಿಯಾಗಿ ಒಂದು ಪುಟ್ ಸೈಡ್ನ ಟ್ರೇಡ್ ಎತ್ಕೊಳ್ಳಿ. ಇದು ಸೆನ್ಸೆಕ್ಸ್ ಆಗಿರುತ್ತೆ, ಇದು ಸೆನ್ಸೆಕ್ಸ್ ಟ್ರೇಡ್ ಆಗಿರುತ್ತೆ. ಸೊ ನಿಮಗೆ ಬ್ಯಾಂಕ್ ನಿಫ್ಟಿಲೂ ಬೇಕು ಅಂದರೆ ನೋಡೋಣ. ಸೊ ಬ್ಯಾಂಕ್ ನಿಫ್ಟಿ ಫರ್ದರ್ ಆಮೇಲೆ ನೋಡೋಣ. ಸೊ ಇದು ಇವತ್ತಿನ ನಮ್ಮ ನಿಫ್ಟಿ ಮತ್ತು ಸೆನ್ಸೆಕ್ಸ್ನ ಪ್ರಿಡಿಕ್ಷನ್ ಆಗಿರ್ತದೆ. ಮಾರ್ಕೆಟ್ ಎಂಟ್ರಾಕ್ಕಿಂತ ಮುಂಚೆ ಯೋಚನೆ ಮಾಡಿ, ಥಿಂಕ್ ಮಾಡಿ, ಮತ್ತು ನೀವೇನೇ ಒಂದು ಟ್ರೇಡ್ ತೊಗೋತೀನಿ ಅಂದರೆ ಅದಕ್ಕೊಂದು ಪ್ರಾಪರ್ ರೀಸನ್ ಇರಬೇಕು. ಯಾಕೆ ಪ್ರಾಪರ್ ರೀಸನ್ ಇರಬೇಕು ಅಂದರೆ ಏನಕ್ಕೆ ಇವರು ಇದೇ ಟ್ರೇಡ್ ಹೇಳ್ತವ್ರೆ, ಏನಕ್ಕೆ ಇವರು ಇಲ್ಲೇ ಬೈ ಮಾಡೋಕ್ಕೆ ಹೇಳ್ತವ್ರೆ ಅನ್ನೋದನ್ನ ಯೋಚನೆ ಮಾಡಿ ನೀವು ಕಲೀರಿ. ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಿ, ಅದು ನನಗೂ ಖುಷಿ, ನನ್ನಿಂದ ನಿಮಗೆಲ್ಲ ಹೆಲ್ಪ್ ಆದರೆ ಅದು ಇನ್ನೂ ಹ್ಯಾಪಿ. ಸೊ ಕನ್ನಡ ರಾಜ್ಯೋತ್ಸವ, ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಕನ್ನಡಿಗ.